ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಇಡೀ ವಿಶ್ವದಾದ್ಯಂತ ಮತ್ತು ಭಾರತಾದ್ಯಂತ ಆಚರಣೆ ಮಾಡ್ತಿರ್ತಾರೆ ಅಂಬೇಡ್ಕರ್ ಜಯಂತಿಯನ್ನು. ಅಂಬೇಡ್ಕರ್ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ವಿಚಾರಗಳನ್ನು ನಾವು ಹೇಳ್ಬೋದು. ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಮಾಲ್ವಾ ಎಂಬ ಸ್ಥಳದಲ್ಲಿ ಜನಿಸಿರ್ತಾರೆ. ತಂದೆ ರಾಮ್ಜಿ ಸರ್ಪರ್, ತಾಯಿ ಭೀಮಾಬಾಯಿ ಎಂಬ ದಂಪತಿಯವರಿಗೆ ಮಗನಾಗಿ ಜನಿಸಿರ್ತಾರೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಒಂದು ಪೂರ್ಣ ಹೆಸರು ಭೀಮಾರಾವ್ ರಾಮ್ಜಿ ಅಂಬೇಡ್ಕರ್. ಅನೇಕ ರೀತಿಯಾದಂತಹ ಕೃತಿಗಳನ್ನು ಬರೆದಿರ್ತಾರೆ. ಮತ್ತೆ ಸಂವಿಧಾನದ ಶಿಲ್ಪಿ, ಭಾರತದ ರತ್ನ ಅಂತ ಹೆಸರುವಾಸಿಯಾಗಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆ ನಿವಾರಣೆ ಮಾಡಿರ್ತಾರೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯತೆಯನ್ನು ತುಂಬಾ ಕೀಳಾಗಿ ನೋಡ್ತಾ ಇದ್ರು. ಅಸ್ಪೃಶ್ಯತೆ ನಿವಾರಣೆ ಮಾಡಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವುದೇ ಜಾತಿ, ಧರ್ಮ, ಲಿಂಗ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನವಾದಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ, ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೆಲವರು ಮನುಷ್ಯರಿಗೆ ದಲಿತರಿಗೆ ಮಾತ್ರ ಸಂವಿಧಾನ ಇದೆ ಅಂತ. ಸಂವಿಧಾನ ಎನ್ನುವಂಥದ್ದು ಎಲ್ಲಾ ಜಾತಿಗಳಿಗೂ ಸೀಮಿತವಾಗಿರುವಂತದ್ದು. ಸಂವಿಧಾನ ಎನ್ನುವಂಥದ್ದು ಎಲ್ಲಾ ಜಾತಿಗಳಿಗೂ ಸೀಮಿತವಾಗಿರುವಂತದ್ದು. ಅದಕ್ಕೆ ನಾವು ಜಾತಿ, ಧರ್ಮ ಅಂತ ಹೊಡೆದಾಡ್ಕೊಳ್ಬಾರ್ದು. ನಾವು ಎಲ್ಲರೂ ಸಮಾನರು, ಎಲ್ಲರೂ ಒಂದೇ. ವಿ ಆರ್ ಇಂಡಿಯನ್ಸ್, ನಾವೆಲ್ಲರೂ ಒಂದೇ. ಅನ್ಸ್ಕೊಳ್ಬೇಕು ನಾವೆಲ್ಲ. ಆ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನು ಹೇಳ್ಬೋದು. 5ನೇ ಅಂಬೇಡ್ಕರ್ ಜಯಂತಿಯ ಆರ್ಥಿಕ ಶುಭಾಶಯಗಳು. ಇಲ್ಲಿ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಸೀಮಿತರಾಗಿರುವುದಿಲ್ಲ. ಹಳೆ ಕಾಲದಲ್ಲಿ ಏನಾಗ್ತಾ ಇದ್ದೀರು ಅಂದ್ರೆ ಅವರು ಇವರು ಅಂತ ಜಾತಿ ಭೇದ ಭಾವ ನೋಡ್ತಾ ಇದ್ರು. ಅದನ್ನ ಪರಿಶೀಲಿಸಿದ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು ಅಂದ್ರೆ, ಇದು ಸರಿ ಇಲ್ಲ, ಒಂದು ಕಾನೂನು ಸಂವಿಧಾನ ನಾವು ರೆಡಿ ಮಾಡೋಣ ಅಂತ 1949ನೇ ನವೆಂಬರ್ ಇಸ್ವಿ 26ನೇ ತಾರೀಕು ಸಂವಿಧಾನ ದಿನವೊಂದೇ ನಾವು ಭಾರತದಲ್ಲಿ ವರ್ಷ ಆಚರಿಸ್ತೀವಿ. ಇವತ್ತು 135ನೇ ಅಂಬೇಡ್ಕರ್ ಜಯಂತಿ ನಮ್ಮ ನಾಗಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಆಚರಿಸ್ತೀವಿ. ಯಾವುದೇ ಒಂದು ಭೇದ ಭಾವವಿಲ್ಲದೆ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಯುವಕರು ಇದಕ್ಕೆ ಭಾಗವಹಿಸಿ ಇದಕ್ಕೆ ನಮಗೆ ಪೂರ್ಣ ವಿಜಯವನ್ನು ತಂದುಕೊಟ್ಟಿರ್ತಾರೆ. ಈ ಎಲ್ಲರಿಗೂ ನಾಗಶೆಟ್ಟಿಹಳ್ಳಿ ಯುವಕರಿಗೂ ಮತ್ತು ಗ್ರಾಮಸ್ಥರಿಗೂ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಗೆ ಆಚರಿಸುತ್ತಿರುವ ನಮ್ಮ ನಾಗಶೆಟ್ಟಿಹಳ್ಳಿ ಗ್ರಾಮಸ್ಥರು, ಅಣ್ಣವರು, ತಮ್ಮಂದಿರು, ಯುವಕರಿಗೆ ಎಲ್ಲ ನನ್ನ ಅಭಿನಂದನೆಗಳು. ಅದಕ್ಕೆ ಪ್ರೋತ್ಸಾಹ ನೀಡಿದ ನಮ್ಮ ದೊಡ್ಡ ಮುಖಂಡರು, ನಾನು ಇದೀನಿ, ನೀವು ಹೋಗಿ ಮಾಡಿ ಅಂತ ಹೇಳಿದ ನನ್ನ ಮುಖಂಡರಿಗೂ ಮತ್ತು ನನ್ನ ತಮ್ಮಂದಿರಿಗೂ, ಅಣ್ಣವರಿಗೂ ನನ್ನ ಭಾವಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನವಾಗಿ ಸಂವಿಧಾನವಾಗಿ ಕಾನ್ಸ್ಟಿಟ್ಯೂಷನ್ ಅನ್ನು ಬರೆದಿದ್ದಾರೆ ಅವರು. ಅದನ್ನು ನಾವು ಆಚರಿಸಲೇಬೇಕು. ಯಾವುದೇ ಜಾತಿ ಭೇದ ಭಾವ ಯಾವುದೇ ಇಲ್ಲದೆ ನಾವು ಎಲ್ಲರೂ ಸಮಾನವಾಗಿ ಬದುಕಬೇಕು. ಜಾತಿ ಭೇದ ಭಾವ ಇಟ್ಕೊಂಡು ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಬದುಕಂಗಿದ್ರೆ ಬದುಕಕ್ಕೆ ಆಗಲ್ಲ. ಭೇದ ಭಾವ ಅನ್ನೋದು, ಧರ್ಮ ಅನ್ನೋದು, ಯಾವುದೇ ರೀತಿ ಕುಲ ಬಾಂಧವ ಬಗ್ಗೆ ಯಾವುದೇ ರೀತಿ ಸೃಷ್ಟಿ ಕ್ರಿಯಾಕರ್ತಿ ಯಾವುದೂ ಇರುವ ಅದು ನಾನು ಬಯಸ್ತಾ ಇದ್ದೀನಿ. 4 ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನವನ್ನು ಆಚರಿಸಿದ್ದೇವೆ. ನಾಗಶೆಟ್ಟಿಹಳ್ಳಿ ಗ್ರಾಮಸ್ಥರು ಮತ್ತು ಯುವಕರು ಎಲ್ಲ ಸೇರಿ ಯಾವುದೇ ಭೇದಭಾವ ತೋರಿಸದೆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಬಾಬಾ ಸಾಹೇಬ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ನಾನಾ ಸಾಹೇಬ್ ಅಂಬೇಡ್ಕರ್ಗೆ. ಓಕೆ. No!
ಬರೋಣ